ಹೃದಯದವರೆಗೂ ಬರ್ಬೇಕು. ಅದು ಅಟ್ಲೀಸ್ಟ್ ನಾಭಿಗಿಂತ ಮೇಲೆ ಬರ್ಬೇಕು. ಬಂದಾಗ ನೀ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಊ ಅನ್ನುವಂತ ಶಬ್ದವನ್ನು ತಗೋಬೇಕು. ಊ ಅಂದಾಗ ಇಲ್ಲಿಂದ ಪ್ರಾರಂಭ ಮಾಡಿ ಫೀಲ್ ಆಗತ್ತೆ ಅದು. ಹೌದು, ಬರುತ್ತೆ. ಅದನ್ನ ತಗೊಂಡು ನೀನ್ ಮೇಲಕ್ಕೆ ಎತ್ತಬೇಕು. ಅಂದಾಗ ಅದು ಆಜ್ಞಾ ಚಕ್ರಕ್ಕೆ ಬರ್ಬೇಕು. ಈ ಅಭ್ಯಾಸವನ್ನು ಮಾಡ್ತಾ ಇದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ಅಲ್ಲೇನು ಒಂದು ಸ್ಪೈನಲ್ ಕಾರ್ಡ್ ಅಲ್ಲಿ ಅಡಿಕ್ ಏನಾಗಿರುತ್ತೆ, ಬ್ಲಾಕೇಜಸ್ ಇರುತ್ತೆ. ಆ ಸ್ಪೈನಲ್ ಕಾರ್ಡ್ ಅಲ್ಲಿ ಯಾವಾಗ ಬ್ಲಾಕೇಜ್ ಇರುತ್ತೋ ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ಮನಸ್ಸು ಮೂಲಾಧಾರದಲ್ಲಿರುತ್ತೆ. ಬರೀ ಪೃಥ್ವಿಯಲ್ಲೇ ಮನಸ್ಸಿರುತ್ತೆ. ಮನಸ್ಸು ಮೂಲಾಧಾರದಲ್ಲಿ ಅಷ್ಟೇ ಇದ್ರೆ ಅದು ನೀನು ಕೆಲಸ ಮಾಡಕ್ ಆಗಲ್ಲ. ಮೂಲಾಧಾರದಿಂದ ಅದು ಮೂಲಾಧಾರ ಓಪನ್ ಆಗಿ ಸ್ವಾಧಿಷ್ಠಾನಕ್ಕೆ ಬರ್ಬೇಕು. ಯಾವಾಗ ಸ್ವಾಧಿಷ್ಠಾನ ಓಪನ್ ಆಗುತ್ತೋ ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ ನಿನ್ನ ಡಿಸೈರ್ಸ್ ಏನಿದೆಯೋ ಅದು ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ವಿಷ್ಣು ಅಧಿಪತಿ. ಸ್ವಾಧಿಷ್ಠಾನ ಇದೆಯಲ್ಲ, ಮೂಲಾಧಾರ ಅಂದ್ರೆ ಬ್ರಹ್ಮಾಧಿಪತಿ. ಕ್ರಿಯೇಟ್ ಮಾಡಿದಾನ ಅವನು, ಏನೋ ಕ್ರಿಯೇಟ್ ಮಾಡಿದಾನೆ, ಡಿಸೈರ್ ಇದೆ ಅವನಿಗೆ, ಇವತ್ತಿಗೆ ಮಾಡ್ಬೇಕು ಅಂತ ಅವನು ಯೋಚನೆ ಮಾಡಿದಾನೆ. ಆದ್ರೆ ಅಲ್ಲಿ ವಿಷ್ಣು ಬರ್ಬೇಕು ತಾನೆ. ಅದಕ್ಕೆ ನೀನು ವಿಷ್ಣುವಿಗೆ ಟಚ್ ಮಾಡ್ಬೇಕು. ನೀನು ಎಲ್ಲ ಎತ್ತಿದ ತಕ್ಷಣ ಹೂ ಅಂದಿದ ತಕ್ಷಣ ಮೇಲ್ಕ್ ಹೋಗ್ಬಿಡುತ್ತೆ ಅಂತ ಏನ್ ತಿಳ್ಕೊಬೇಡ. ಯಾಕಂದ್ರೆ ಕೆಳಗಿನಿಂದ ಬ್ಲಾಕೇಜ್ ಇದ್ರೆ ನಿನಗೆ ಸಿಗೋದೆಲ್ಲ ಸಿಗಲ್ಲ. ಯಾವಾಗ ಮೂಲಾಧಾರದಲ್ಲಿ ಸಮಸ್ಯೆ ಇರುತ್ತೆ ಅವಾಗ ಅವನಿಗೆ ಸಿಗ್ಬೇಕಾಗಿದ್ದು ಏನು ಸಿಗಲ್ಲ. ನೀನ್ ಸ್ವಾಧಿಷ್ಠಾನಕ್ಕೆ ಟಚ್ ಮಾಡು ಸಾಕು. ಸ್ವಾಧಿಷ್ಠಾನ ಯಾವಾಗ ಓಪನ್ ಆಗುತ್ತೆ ಅಂತ ಕೇಳಿದ್ರೆ ನಿನ್ನ ಡಿಸೈರ್ಸ್ ಏನಿದೆಯೋ ಅದಕ್ಕೆ ಪೂರಕವಾದಂತ ವ್ಯವಸ್ಥೆಗಳಾಗುತ್ತೆ. ಈ ವಿಷ್ಣುವನ್ನ ಟಚ್ ಮಾಡ್ಬೇಕು ಅಂತ ಕೇಳಿದ್ರೆ ನೀನ್ ಇಲ್ಲಿ ಏನು ಇರ್ಬೇಕು, ನಿನಗೆ ಎಷ್ಟು ಬೇಕು ಅಷ್ಟರಲ್ಲಿ ಇರ್ಬೇಕು ವಿನಃ ವಿಷ್ಣು ಅಂದ್ರೆ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ನೀನ್ ಅವನಿಗಿಂತ ಮೀರಿ ಜಾಸ್ತಿ ಮಾತಾಡಿದೆ ಅಂತ ಕೇಳಿದ್ರೆ ಅವನನ್ನ ನಿನ್ನನ್ನ ಹತ್ತಾನೆ. ಯಾವುದೇ ಕಾರ್ಯ ಇರಲಿ, ಬರೀ ತಿನ್ನೋದೊಂದೇ ಅಲ್ಲ, ಕುಡಿಯೋದೊಂದೇ ಅಲ್ಲ, ಮಜಾ ಮಾಡೋದೊಂದೇ ಅಲ್ಲ, ಇನ್ನೂ ಏನಾರು ಮಾಡ್ಬೇಕಂತ ಇದೆ ಅವನಿಗೆ ಆಸೆ. ಅವನದೇನೋ ಬ್ರಹ್ಮಾಂಡ, ಯಾಕಂದ್ರೆ ಸಮಾಜಕ್ಕೆ ಏನಾದ್ರು ಮಾಡ್ಬೇಕಾಗಿದೆಯಲ್ಲ, ಅವನು ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಾಡ್ಬೇಕಾಗಿದೆ. ಆಮೇಲೆ ಅವನಿಗೆ ಏನಂತ ಕೇಳಿದ್ರೆ ಇಲ್ಲಿ ಆ ಅವನಿಗೆ ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅಂತ ಆಸೆ ಇದೆ. ಹೌದು, ಆಸೆ ಇದೆ ಅವನಿಗೆ. ಈ ಭೂಮಿ ಪೃಥ್ವಿಯಲ್ಲಿ ನಡೆದದ್ದನ್ನು ತಗೊಂಡು ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅವನು. ಅದೆಲ್ಲ ಆಗ್ಬೇಕು ಅಂತ ಕೇಳಿದ್ರೆ ಯಾವಾಗ ನೀನು ಅತಿಯಾಗಿ ಒಂದು ಜ್ಞಾನದ ಅರಿವಿರುತ್ತೋ ಅವನ ಹತ್ರ ಜಾಸ್ತಿ ಮಾತಾಡಿ ನೋಡು, ಅವನು ನಿನ್ನ ಏನ್ ಮಾಡ್ತಾನೆ, ಅವಾಯ್ಡ್ ಮಾಡ್ತಾನೆ. ಯಾಕಂದ್ರೆ ಏನಾದ್ರು ಮಾಡಿಬಿಡ್ಬೋದು ಅಂತ. ಒಂದು ಬುದ್ಧಿವಂತನ ಹತ್ರ ಹೋಗಿ ನೀನೇನಾದ್ರೂ ಜಾಸ್ತಿ ಮಾತಾಡಿ ನೋಡು, ಇಲ್ಲ, ಅವಾಯ್ಡ್ ಮಾಡ್ತಾನ ಅವನು ನಿನ್ನ. ಅದಕ್ಕೆ ನೀನ್ ಕಡಿಮೆ ಮಾತಾಡು, ಅವನಲ್ಲಿ ಇರೋದನ್ನ ನಿನ್ಗೆ ಅವನು ದಾರಿ ತೋರಿಸ್ತಾನೆ. ನೆಕ್ಸ್ಟ್ ಚಾಂಟ್ ಓಂ ಸ್ಲೋಲಿ ಆಯ್ತು. ಇದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಈ ಒಂದು ಬ್ಲಾಕೇಜಸ್ ಏನಿರುತ್ತೆ ಅದು ಹಂತ ಹಂತವಾಗಿ ಓಪನ್ ಆಗ್ತಾ ಬರುತ್ತೆ. ಓಂಕಾರ ಪಠನೆಯ ನಿಜವಾದ ಅರ್ಥನೇ ಮೂಲಬಂಧ, ಉಡ್ಡಿಯಾನ ಬಂಧ, ಜಾಲಂಧರ ಬಂಧ ಅಂತ. ಯಾವಾಗ ನೀನು ಆ ಉಸಿರನ್ನ ಕೆಳಗಡೆಯಿಂದ ಮೇಲಕ್ಕೆ ತಗೊಂಡ್ಬರ್ತೀಯೋ ಆವಾಗ ಜ್ಞಾನ ಪ್ರಾಪ್ತಿ ಆಗುತ್ತೆ. ಜ್ಞಾನ ಪ್ರಾಪ್ತಿಯ ಒಂದು ದಾರಿ ಅದು. ಆ ದಾರಿ ಅದೇನಾಗಿರುತ್ತೆ, ಮುಚ್ಕೊಂಡಿರುತ್ತೆ ಅದು. ಆ ದಾರಿಯನ್ನ ನೀನು ಹಂತ ಹಂತವಾಗಿ ಮಾಡ್ಕೊಂಡ್ ಬರ್ತಾ 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 ನಿನಗೆ ಒಂದೊಂದೇ ಚಕ್ರಗಳು ಒಂದ್ ಸ್ವಲ್ಪ ಕೆಲಸ ಮಾಡಕ್ ಶುರು ಮಾಡುತ್ತೆ. ಅದು ಯಾವಾಗ ಆಕ್ಟಿವ್ ಆಗುತ್ತೋ ಆವಾಗ ನೀನು ಸ್ವಾದಿಷ್ಟಾನ ನಿನಗೆ ಬೇಕಾಗಿದ್ದು ಸಿಕ್ಕಾದ್ಮೇಲೆ ಮಣಿಪುರಕ್ಕೆ ಬಂದಾಗ ಏನಾಗುತ್ತೆ ಅಂತ ಕೇಳಿದ್ರೆ ಮಣಿಪುರದಲ್ಲಿ ಹೊಟ್ಟೆಯನ್ನು ಒಳಗಡೆ ಹತ್ತಿಕ್ಕಿದಾಗ ಏನಾಗುತ್ತೆ, ಎಲ್ಲ ನರಮಂಡಲ ಅನ್ನುವಂಥದ್ದು ಏನಿದೆಯೋ ಅದು ಅದಕ್ಕೆ ಬಂದು ಕನೆಕ್ಟ್ ಆಗಿರೋದು. ನಿಜವಾಗ್ಲೂ ಅಗ್ನಿ ತತ್ವ ಅದೇ. ಅದನ್ನ ಹಾಕಿ ಹಿಂಗ್ ಹತಕದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ನಿನ್ನ ಒಳಗೆ ಏನು ಎನರ್ಜಿ ಇದೆಯೋ ಅದು ಆ ರಕ್ತನಾಳಗಳ ಮುಖಾಂತರ ಇಲ್ಲಿ ಪಾಸ್ ಆಗ್ಬೇಕು ಅಂತ ಕೇಳಿದ್ರೆ ಇಲ್ಲಿಗೆ ಕನೆಕ್ಟ್ ಆಗಿರೋದು. ಅದನ್ನ ಹತ್ತಕ್ಬೇಕು. ನೀನ್ ಕೆಳಗಡೆ ಚಕ್ರಗಳ ನಿನ್ಗೆ ಅಲ್ಲಿ ಓಪನ್ ಆಗ್ಲಿಲ್ಲ ಅಂತ ಕೇಳಿದ್ರೆ ಇದನ್ನೇನು ಹತ್ಕೋದ್ ನೀನು. ಅವಾಗ ಅದು ಅಲ್ಲಲ್ಲಿ ಬ್ಲಾಕೇಜ್, ನರ್ವಸ್ ಸಿಸ್ಟಮ್, ವಾಯು ತತ್ವ ನರ್ವಸ್ ಸಿಸ್ಟಮಿಗೆ ಕನೆಕ್ಟ್ ಆಗಿರುತ್ತೆ. ನಿನ್ ಸ್ವಾದಿಷ್ಠಾನನೇ ಓಪನ್ ಇಲ್ಲ ಅಂತ ಕೇಳಿದ್ರೆ ನರ್ವಸ್ ಸಿಸ್ಟಮ್ಗೆ ಎಲ್ಲಿ ಕನೆಕ್ಟ್ ಆಗಕ್ಕಾಗುತ್ತೆ. ಅದಕ್ಕೆ ತಿನ್ನಬಾರ್ದನ್ನು ತಿಂದ್ರೆ ತ್ರಿದೋಷ ಬರುತ್ತೆ. ಆಸೆಗಳನ್ನ ಸೀಮಿತಗೊಳಿಸಬೇಕು. ನೆಕ್ಸ್ಟ್ ಕೀಪ್ ಫೋನ್ ಅವೇ ಅಟ್ ನೈಟ್. ಯಾಕಂದ್ರೆ ರಾತ್ರಿ ವೀರರು ಇವರು, ಹೌದಾ. ಫೋನ್ನ ಇಟ್ಕೊಂಡಿರ್ತಾರೆ. ಫೋನ್ಗೆ ಯಾರು ಅಧಿಪತಿ? ರಾಹು ಅಧಿಪತಿ. ಈಗೇನು ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾ, ಆಮೇಲೆ ನಿನಗೆ ಡಿಜಿಟಲ್ ವಸ್ತುಗಳು ಯಾವ್ಯಾವ್ದು ಇದೆಯೋ, ಕಂಪ್ಯೂಟರ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಇದೆಲ್ಲವೂ ಇದೇನು ಮಾಧ್ಯಮಗಳ ಅನ್ನೋವಂಥದ್ದು ಇವತ್ತಿನ ದಿನ ಏನು ನಡೀತಾ ಇದೆ ಇದೆಲ್ಲವೂ ಕೂಡ ಇದಕ್ಕೆಲ್ಲ ಅಧಿಪತಿನೇ ರಾಹು. ರಾಹು ಅಧಿಪತಿ. ಅದಕ್ಕೆ ಕಲಿಯುಗಕ್ಕ ರಾಜ ಹೋತಾ ಹೇ ರಾಹು ಅಂತ. ಆ ಕಾರಣದಿಂದಾಗಿ ಅದನ್ನ ನೈಟ್ ಅಲ್ಲಿ ಎಷ್ಟು ಸಾಧ್ಯ ಇದೆ ಅಷ್ಟು ಅವಾಯ್ಡ್ ಮಾಡು. ಹಿಂದೆ ನಾನು ಹೇಳ್ತಾ ಬರ್ತಾ ಇದ್ದೀನಿ, ನೀನು ಹೂ ಅನ್ಕೊಂಡ್ ಬರ್ತಾ ಇದೀಯ. ಕಾಲ ಇದರದ್ದು ಮುಗಿದೋಗಿದೆ. ಧರ್ಮದ ಕಾಲ ಇದೆಯಾ ಇವಾಗ? ಅದಕ್ಕೆ ಅವ್ರಿಗೇನಾದ್ರು ಜಯ ಆಗಿದೆಯಾ? ಇಲ್ಲ.
ಹಾಗಂದ್ಬಿಟ್ಟು ಅವ್ರ ಕರ್ಮದ ಕಾಂಡದಲ್ಲಿ ಬಿದ್ದು ಒದ್ದಾಡಬಾರ್ದು. ಅವ್ರ ಸಮಯ ಬರೋವರೆಗೂ ಕಾಯ್ಬೇಕು. ಭೂಮಿ ತಿರುಗ್ತಾ ಇದೆ ತಾನೆ. ಇವ್ರ ಕಾಲ ಇವ್ರ ಕಾಲ ಬಂತು, ದುಡ್ಡಿನ ವ್ಯವಹಾರ ಬಂದದ್ದೇನೆ ಅವಾಗ. ಇವ್ರ ಕಾಲ ಯಾವಾಗ ಜಾಸ್ತಿ ಆಯ್ತೋ ಇವ್ರ ಕಾಲ ಬಂದಿದೆ. ಇದನ್ನ ಕಿತ್ಕೊಂಡು ತಿನ್ನೋದಕ್ಕೆ ಅಂತ ಹೇಳಿ ಜನ ಇದಾರೆ ಈಗ. ಇರ್ಲಿ, ಅವ್ರವ್ರ ಕರ್ತವ್ಯಗಳನ್ನ ಅವ್ರವ್ರು ಮಾಡ್ತಿರ್ತಾರೆ. ಕಾಲನೂ ಕೂಡ ಹಾಗೆ ಬದಲಾಗ್ತಾ ಇರುತ್ತೆ. ಕಾಲ ಇವ್ರ ಕಾಲದಲ್ಲಿ ಪೂರ್ವದಲ್ಲಿದ್ದಾರೆ. ಹೌದಾ? ಮುಖ ಯಾವ ಕಡೆ ನೋಡ್ತಾ ಇದೆ? ಮೇಲಿದೆ ಅದು. ಅಗ್ನಿ ಅಗ್ನಿ ಯಾವ ಕಡೆ ನೋಡುತ್ತೆ? ಮೇಲೆ ನೋಡುತ್ತೆ. ಹೌದಾ? ಪೃಥ್ವಿ ಯಾವ ಕಡೆ ನೋಡುತ್ತೆ? ಕೆಳಗ್ ನೋಡಲ್ಲ. ಪೃಥ್ವಿ ಸ್ಟ್ರೇಟ್ ಆಗಿದೆ ಅದು, ಅಲ್ಲ, ಸೀದಾ ಇದೆ ಅದು. ವಾಯು ಯಾವ ಕಡೆ ನೋಡುತ್ತೆ? ಅಡ್ಡ, ಅದು ಅಡ್ಡಡ್ಡ ಇದೆ ಅದು. ಎಲ್ಲಿ ಬೇಕಾದ್ರೂ ಹೋಗುತ್ತೆ ಅದು. ಅದಕ್ಕೆ ಹೇಳ್ತಾ ಇರೋದು, ಅದಕ್ಕೆ ತ್ರಿದೋಷ ಇದೆ ಅಂತ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ನುಗ್ಗುತ್ತೆ, ಎಲ್ಲಿ ಸಡಿಲ ಸಿಗುತ್ತೋ ಅಲ್ಲಿ ನುಗ್ಗುತ್ತೆ, ಏನ್ ಸಿಗುತ್ತೋ ಅದನ್ನ ಬಾಚ್ಕೊಂಡ್ಬಿಡೋಣ ಅಂತ ಹೋಗುತ್ತೆ. ಯಾಕಂದ್ರೆ ಅದಕ್ಕೆ ಆಸೆಗಳಿದೆ, ತೀರ್ಸ್ಕೋಬೇಕಾಗಿದೆ. ಅದೇ ತಪ್ಪು ಅಂತ. ಆ ತಪ್ಪು ಅಂತ ಹೇಳಿದ್ರೆ ಅದು ಸಿಗಲ್ಲ ಅಂತ ಹೇಳ್ತೀನಿ ನಾನು. ಯಾಕಂದ್ರೆ ಕಾಲ ಅವನದಿದೆ, ಬಾಚ್ಬೇಕು. ಬಾಚಿದ್ದನ್ ತಗೊಂಡು ಅವನು ಏನ್ ಮಾಡ್ತಾನೆ? ಬಾಚಿದ್ದನ್ ತಗೊಂಡು? ಆ ಬಾಚಿದ್ದನ್ ತಗೊಂಡು ಅವನು ತಾನೇ ಇಟ್ಕೋಬೇಕು ಅಂತ ಹೋದ್ರು ಸಮಸ್ಯೆ ಇದೆ. ಯಾಕಂದ್ರೆ ಎಲ್ಲಾರನ್ನು ಕರ್ಕೊಂಡು ತಿಂದಿರ್ತಾನ, ಅಲ್ಲಿ ಫ್ರೆಂಡ್ಸ್ ಇದಾರೆ. ದಾನ ಮಾಡ್ಬಿಡ್ತಾನ, ಎಲ್ಲ ದಾನ ಮಾಡಿದ್ರೆ ಸಮಸ್ಯೆ ಇದೆ. ಅದಕ್ಕೆ ಯಾವುದು ಜಾಸ್ತಿ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೆ. ಅನಿವಾರ್ಯತೆಗಳು ಬರುತ್ತೆ ಒದಗಿಯಲ್ಲಿ. ನೆಕ್ಸ್ಟ್, ಅವಾಯ್ಡ್ ಫ್ರೀಕ್ವೆಂಟ್ ಟ್ರಾವೆಲ್. ಆಗಾಗ ಪ್ರವಾಸಗಳನ್ನು ಮಾಡ್ತಿರ್ತಾರೆ ಇವರು, ಮೋಜು ಮಸ್ತಿಗಾಗಿ. ಅದನ್ನ ಸ್ವಲ್ಪ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅವಾಯ್ಡ್ ಮಾಡ್ಬೇಕು. ಅವ್ರ ಡಿಸೈರ್ ಅದು, ಹೋಗ್ಲಿ, ಯಾವಾಗ್ಲೂ ಅದಕ್ಕೆ ನಿಂತ್ರೆ ಆಗಲ್ಲ. ಹಾಗಾಗಿ ಕೆಲವನ್ನ ಸ್ವಲ್ಪ ಮಟ್ಟಿಗೆ ಆದ್ರೂ ಅವಾಯ್ಡ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ಪ್ರಾಕ್ಟೀಸ್ ಸೈಲೆನ್ಸ್ 10 minutes ಡೈಲಿ ಅಂತ ಹೇಳಿದ್ದಾರೆ. ಸುಮ್ಮನೆ ಇರೋದನ್ನ ಅಭ್ಯಾಸ ಮಾಡ್ಕೋಬೇಕು. ಈಗ ನೀನ್ ಯಾವ್ದಾದ್ರು ಒಂದು ಫೋರ್ಸ್ ತಗೋ, ಅದ್ರ ಬಗ್ಗೆ ಆಲೋಚನೆ ಮಾಡು. ಆಲೋಚನೆ ಮಾಡು 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 ನಿನಗೆ ಕ್ಲಿಯಾರಿಟಿ ಸಿಗಲ್ಲ. ಹೌದಾ? ಒಂದ್ ಅರ್ಧ ಗಂಟೆ ಸುಮ್ಮನೆ ಇದ್ದು ಬಿಡು. ಸುಮ್ಮನೆ ಇರೋದನ್ನ ಅಭ್ಯಾಸ ಮಾಡ್ಕೊ. ಒಂದ್ ಅರ್ಧ ಗಂಟೆ ಸುಮ್ಮನೆ ಇದ್ದು ಬಿಡು. ನೀನ್ ಏನ್ ಮಾಡ್ತಾ ಇದೀಯೋ ಅದರಲ್ಲಿ ಒಂದು ಕ್ಲಿಯಾರಿಟಿ ಸಿಗುತ್ತೆ. ನಿನ್ಗೆ ಉದಾಹರಣೆಗೆ ಹೇಳ್ಬೇಕು ಅಂತ ಕೇಳಿದ್ರೆ, ನೀನ್ ಕೆಲಸ ಮಾಡ್ತಾ ಇರುವಾಗ ಯಾವ್ದೋ ಒಂದು ಕಂಪ್ಲೇಂಟ್ ಅಟೆಂಡ್ ಮಾಡ್ತಾ ಇದ್ದೆ. ಈ ಎಲೆಕ್ಟ್ರಿಕಲ್ ಫೀಲ್ಡಿಗೂ ಈ ಒಂದು ಏನು ಪಂಚತತ್ವಕ್ಕೂ ಒಂದು ಸಂಬಂಧ ಇದೆ. ಅಲ್ಲೂ ಇದೆ, ಏನಿದೆ? ಅಗ್ನಿ ಇದೆ, ಪೃಥ್ವಿ ಇದೆ. ಆಮೇಲೆ ಅದಕ್ಕೊಂದು ಫೋರ್ಸ್ ಕೊಡ್ತೀಯ, ಒಂದು ಇನ್ಸ್ಟ್ರೂಮೆಂಟ್ ಹಾಕ್ತೀಯ ಅಲ್ವಾ? ಎಲ್ಲ ಸೇಮ್ ಅದು. ಅದು ಅದೇ ಪ್ರೊಸೀಜರ್ ಎಲ್ಲ ಕೆಲಸ ಮಾಡುತ್ತೆ. ಇದನ್ನ ಮೊನ್ನೆ ನಾನು ನೋಡ್ತಾ ಇರುವಾಗ ಅವ್ನು ಹೇಳಿದ್ದೇನು ಅಂತ ಕೇಳಿದ್ರೆ, ರಿಸರ್ಚರ್ ಅವನು ಅದಕ್ಕೆ ಓಮ್ಸ್ ಲಾ ಕನೆಕ್ಟ್ ಮಾಡ್ತಾನೆ. ಹೌದಾ? ನೀನು ಅದನ್ನ ತಾನು ಓದಿದ್ದೆ. ವಿ ಇಸ್ ಈಕ್ವಲ್ ಟು I/R. ಕರೆಕ್ಟಾ? ಕರೆಕ್ಟ್ ಇದೆಯಾ? ಮತ್ತೆ ಏನೇನಿದೆ? ವಿ ಇಸ್ ಈಕ್ವಲ್ ಟು I/R ಅಲ್ಲಿ ಏನೇನಿದೆ? ವೋಲ್ಟೇಜ್ ಇಸ್ ಈಕ್ವಲ್ ಟು ಕರೆಂಟ್ ಡಿವೈಡೆಡ್ ಬೈ ಏನು? ರೆಸಿಸ್ಟೆನ್ಸ್. ಹೌದಾ? ನಿನಗಿಲ್ಲಿ ರೆಸಿಸ್ಟೆನ್ಸ್ ಇಷ್ಟೇ ಇರಬೇಕು ಅಂತ ಫಿಕ್ಸ್ ಆಗಿದೆ ಅದು. ಹೌದಾ? ನೀನ್ ಅದಕ್ಕೆ ಕರೆಂಟ್ ಕೊಟ್ಟಿದೀಯ. ಹೌದಾ? ಅಲ್ಲಿ ಏನ್ ಕ್ರಿಯೇಟ್ ಆಯ್ತು? ವೋಲ್ಟೇಜ್ ಕ್ರಿಯೇಟ್ ಆಯ್ತು. ವೋಲ್ಟೇಜ್ ಮೀನ್ಸ್ ವಾಟ್? ನಿನಗೆ ಒಂದು ಇನ್ಸ್ಟ್ರೂಮೆಂಟ್ ರೆಡಿ ಮಾಡಿದೀಯ ನೀನು, ಅದಕ್ಕೆ ಒಂದು ವೋಲ್ಟೇಜ್ ಫಿಕ್ಸ್ ಮಾಡಿದೀಯ. ಇಷ್ಟೇ ವೋಲ್ಟೇಜ್ ಅಲ್ಲಿ ಅದು ಓಡುತ್ತೆ ಅಂತ ಹೇಳಿ. ಅಲ್ಲ, ನಿನ್ಗೆ ಅದು ಎಷ್ಟು ಬೇಕೋ ನೀನ್ ಅದು ಮಾಡ್ಕೊಂಡಿದೀಯ. ಅದಕ್ಕೆ ಇದು ಎಷ್ಟು ಬೇಕಾಗಿದೆಯೋ ಅದನ್ನ ತಗೊಂಡಿದೀಯ, ರೆಸಿಸ್ಟೆನ್ಸ್. ಈ ಕರೆಂಟ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಆತ್ಮ. ಹೌದಾ? ಏನೋ ಪವರ್ ಇದೆಯಾ ಅದ್ರಲ್ಲಿ? ಮುಟ್ ನೋಡು. ಯಾವ ತತ್ವ? ಗೊತ್ತಾಯ್ತಾ? ಸೂರ್ಯ ತಾನೆ ಅದು. ಕರೆಕ್ಟಾ? ನೆಕ್ಸ್ಟ್, ರೆಸಿಸ್ಟೆನ್ಸ್ 0.8. ಇಂಡಿಯನ್ ಪವರ್ ಇದ್ರ ಪ್ರಕಾರ 0.8 ಕೊಟ್ಟಿದ್ದಾರೆ ಅದಕ್ಕೆ. ಹೌದಾ? ಈ 0.8 ಏನ್ ಮಾಡುತ್ತೆ? ಇದು ಎಲ್ಲಿ ಕನೆಕ್ಟ್ ಆಗಿರುತ್ತೆ? ಅರ್ತ್ ಕನೆಕ್ಟ್ ಆಗಿರುತ್ತೆ. ಅದೇ ನಾನಿನ್ ಬಾಡಿ, ಅರ್ತ್ ಭೂಮಿಯಿಂದ ಬಂದಿದೆ ಅದು. ಹೌದಾ? ಅದರಿಂದ ಬಂದಿರುವಂತ ಎನರ್ಜಿಯನ್ನ ನೀನ್ ಇಲ್ಲಿ ಕೊಟ್ಟಿದ್ಯಾ. ರೆಸಿಸ್ಟೆನ್ಸ್ ಮಾಡಿದ್ದು ಯಾವುದು? ಪೃಥ್ವಿ ತತ್ವ. ಒಂದು ವೇಳೆ ಈ ಎನರ್ಜಿ ಇದೆಯಲ್ಲ, ಇದು ಕರೆಂಟ್, ಇದನ್ನ ಡೈರೆಕ್ಟ್ ಆಗಿ ಇದಕ್ಕೆ ಕೊಟ್ಟರೆ ಸತ್ತೋಗುತ್ತೆ ಇದು.
ಅದಕ್ಕೆ ಅಪ್ಪನ ಕೈಗೆ ಸಿಗ್ಬಾರ್ದಂತೆ, ತಪ್ಪು ಮಾಡಿರುವಾಗ ಅಪ್ಪನ ಕೈಗೆ ಸಿಗ್ಬಾರ್ದಂತೆ, ಅಮ್ಮನ ಹತ್ರ ಅಡಿಕೊಂಡ್ಬಿಡ್ಬೇಕು ಓಡೋಗಿ. ಹಾ, ತಪ್ಪಿಸ್ಕೋಬಹುದು. ಅಪ್ಪನ ಕೋಪ ಶಾಂತ ಆದ್ಮೇಲೆ ಅಮ್ಮ ಹೇಳ್ದಂಗೆ ಕೇಳ್ತಾನ ಅವನು. ಇದೇ ಪ್ರೊಸೀಜರ್. ಇಲ್ಲ ಅಂದ್ರೆ ವಧೆಗಳ ಗ್ಯಾರಂಟಿನೇ. ಹೌದಲ್ಲ? ಯಾವಾಗ ಈ ಫೋರ್ಸ್, ಈ ಈ ಒಂದು ಫೋರ್ಸ್ ಇದೆಯೋ, ಇದು ಅದನ್ನ ನಿಯಂತ್ರಣ ಮಾಡುತ್ತೆ, ರೆಸಿಸ್ಟೆನ್ಸ್. ಅವಾಗ ಒಂದು ವೋಲ್ಟೇಜ್ ಕ್ರಿಯೇಟ್ ಆಗುತ್ತೆ, ಎರಡು ಸೇರಿ. ಆ ಎರಡು ಸೇರಿ ವೋಲ್ಟೇಜ್ ಕ್ರಿಯೇಟ್ ಆಗಿರೋದನ್ನ ನೀನು ಯಾವ ಇನ್ಸ್ಟ್ರೂಮೆಂಟ್ ಬೇಕಾದ್ರೂ ಕೊಟ್ಕೋಬಹುದು. ಲೈಟ್ಗೆ ಹಾಕಿದ್ರೆ ಲೈಟ್ ಉರಿಯುತ್ತೆ, ಮೋಟ್ರಿಗೆ ಹಾಕಿದ್ರೆ ಮೋಟರ್ ತಿರುಗುತ್ತೆ. ನೀನ್ ಏನ್ ಎನರ್ಜಿ ಅಲ್ಲಿ ಫೋರ್ಸ್ ಬೇಕಾಗಿದೆಯೋ ಅದಕ್ಕೆ ನೀನು ಅದನ್ನ ಬಳಸ್ಕೋ. ಸೇಮ್ ಪ್ರೊಸೀಜರ್ ಇಲ್ಲಿ ಕೆಲಸ ಮಾಡಿದ್ದೇನು? ಬಾಡಿ, ಆತ್ಮ, ಸೋಲು, ಬಾಡಿ. ಏನು ಸೋಲು, ಬಾಡಿ ಮತ್ತೆ ಮನಸ್ಸು ಅಲ್ವಾ? ಚಂದ್ರ ಮನಸ್ಸು, ಮನಸ್ಸು, ಆತ್ಮ ಮತ್ತು ದೇಹ. ಇದೇ ಸೇಮ್ ಪ್ರೊಸೀಜರ್ ಇದರಲ್ಲಿ ಬರುವಂತದ್ದು. ಸೇಮ್ ಪ್ರೊಸೀಜರ್ ಬರುತ್ತೆ. ನೀನು ವೈಜ್ಞಾನಿಕವಾಗಿ ಕೆಲಸ ಮಾಡಿದ್ರೆ, ಎಲ್ಲಿವರೆಗೂ ನಿನ್ನ ಮನೋನ್ಮಯ ಕೋಶ ಓಪನ್ ಆಗಲ್ಲ ಅಲ್ಲಿವರೆಗೂ ವಿಜ್ಞಾನಮಯ ಕೋಶ ಕೆಲಸ ಮಾಡಲ್ಲ. ಇಲ್ಲಿ ಮನೋನ್ಮಯ ಕೋಶ ಇದೆಯಲ್ಲ, ಅದು ಕೆಲಸ ಮಾಡಲಿಲ್ಲ ಅಂದ್ರೆ ವಿಜ್ಞಾನ ಕೆಲಸ ಮಾಡಲ್ಲ. ಹಾಗಾಗಿ ನೀನು ವೈಜ್ಞಾನಿಕವಾಗಿ ಕೆಲಸ ಮಾಡಿದ್ರೆ ನೀನು ಅನ್ಕೊಂಡಿಸುವಂತ ಡಿಸೈರ್ಸ್ ಅನ್ನ ನೀನು ಸರಿ ಮಾಡ್ಕೋಬಹುದು. ಒಂದು ವೇಳೆ ನೀನು ತಪ್ಪಾಗಿ ಕಲ್ಪನೆ ಮಾಡ್ಕೊಂಡು ಮಾಡಕ್ ಹೋದೆ ಅಂತ ಕೇಳಿದ್ರೆ ಅಲ್ಲಿ ರಿಸಲ್ಟ್ ಉಲ್ಟಾ ಆಗುತ್ತೆ. ಹಾಗಾಗಿ ಇದಕ್ಕೊಂದು ಲಾ ಏನಿದೆಯೋ ಅದನ್ನ ಫಾಲೋ ಅಪ್ ಮಾಡಬೇಕು. ಅದು ಆದ್ರಿಂದ ಏನಂತ ಕೇಳಿದ್ರೆ, ಈ ಸೈಲೆನ್ಸ್ ಇದೆಯಲ್ಲ, ಸೈಲೆನ್ಸ್ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ನಿನ್ನನ್ನ ತಗೊಂಡೋಗಿ ಸಬ್ ಕಾನ್ಸಿಯಸ್ ಮೈಂಡ್ಗೆ ಕನೆಕ್ಟ್ ಮಾಡುತ್ತೆ. ನೀನ್ ಹಿಂದೆ ಏನಾಗಿದ್ದೆ ಅಂತ, ಒಳಗಿದ್ದವನ ಆತ್ಮನಿಗೆ ಬೆಲೆ ಕೊಟ್ಟು ನೋಡು, ಅವ್ನು ನಿನ್ನ ಹಿಂದೇನಾಗಿದ್ದು ಅಂತ ಹೇಳ್ತಾನ. ಅವನಿಗೆಲ್ಲ ಗೊತ್ತು, ಅದಕ್ಕೆ ನಿನಗೆ ಆಸಕ್ತಿ ಬಂದಿರೋದು. ಇದು ಮುಗಿದಾದ್ಮೇಲೆ ತಾನೇ ಇದನ್ನ ಮಾಡಕ್ ಹೋಗಿರೋದು ನೀನು. ಜೀವನ್ ಮರಣದ ವಿಚಾರ ಇದು. ಇದು ಮುಗಿದಾದ್ಮೇಲೆ ನೀನ್ ಇದನ್ನ ಮಾಡಕ್ ಹೋಗಿದೀಯಾ? ಈಗ ನೆನಪು ಮಾಡ್ಕೊ, ನಿನ್ಗೆ ನೀನ್ ಎಲ್ಲೆಲ್ಲಿ ಇಟ್ಟಿದೀಯ ಅದನ್ನ. ಅವಾಗ ನೆನಪಾದ್ರೆ ನಿನ್ಗೆ ಇದು ಬರುತ್ತೆ, ವೈಜ್ಞಾನಿಕವಾಗಿ ಕೆಲಸ ಮಾಡಬಹುದು. ನೆಕ್ಸ್ಟ್ ಲಿಮಿಟ್ ಕೆಪೆನ್ ಅಂತ ಹೇಳಿದ್ದಾರೆ. ಟೀ ಕಾಫಿ ಕುಡಿಯೋದು ಜಾಸ್ತಿ. ಟೀ ಕಾಫಿ ಸಿಗರೇಟ್ ಎಲ್ಲ ಯಾರು ಇರ್ತಾರೆ? ಲೈಟ್ ಹತ್ತೋ ತಾನೆ, ಈ ಜೊತೆಲಿ ಒಂದು ಸಿಗರೇಟ್ ಇರ್ಬೇಕು, ಮಸ್ತ್ ಮಜಾ ಬರುತ್ತೆ. ಕಣ್ಣು ಬೇರೆ ಕಡೆ ನೋಡ್ತಾ ಇರ್ಬೇಕು, ಆನಂದ. ಅವನೇನ್ ನೋಡು ನಮಗಿಂತ ಚೆನ್ನಾಗಿದ್ದಾನೆ, ಒಂದ್ ಗಾಡಿ ತಗೋಬೇಕು, ಝೀ ಅಂತ ಹೋಗ್ಬೇಕು. ಹೋಗು, ಕೆಲ್ಸಿದ್ರೆ ಯಾರ್ದೋ ಹಿಂದೆ ಹೋದೆ ಅಲ್ಲ, ಮಾಯೆಯ ಹಿಂದೆ ಹೋದೆ ಅಲ್ಲ. ಮಾಯೆಯ ಹಿಂದೆ ಹೋದಾಗ ನಿನ್ನ ಅದು ಎಲ್ಲೆಲ್ಲೋ ಕರ್ಕೊಂಡು ಹೋಗುತ್ತೆ. ಮಾಯೆಯನ್ನ ಸ್ವಲ್ಪ ಪಕ್ಕಕ್ಕೆ ಸೇರ್ಸು, ಸ್ವಲ್ಪ. ಮಾಯೆ ಇಲ್ದೇನೆ ನೀನೇನು ಮಾಡಕ್ ಆಗಲ್ಲ. ಹಾ, ಹಾಗಾಗಿ ನಿನಗೆ ಏನ್ ಬೇಕಾಗುತ್ತೋ, ನಿನಗೆ ಏನ್ ಎಟಕತ್ತೋ ಅದನ್ನ ನಿಧಾನವಾಗಿ ಯೋಚನೆ ಮಾಡಿ ಮಾಡೋದ್ರಿಂದ ಅತ್ಯುತ್ತಮವಾದಂತ ಫಲ ಅನ್ನುವಂಥದ್ದು ಸಿಗುತ್ತೆ. ಲಿಮಿಟ್ ಕೆಪೆನ್ ಅಂತ ಹೇಳಿದ್ದಾರೆ. ಟೀ ಕಾಫಿನ ಕಡಿಮೆ ಮಾಡಿಬಿಡ್ಬೇಕು. ಕಡಿಮೆ ಮಾಡ್ಲಿಲ್ಲ ಅಂದ್ರೆ ತ್ರಿದೋಷ ಅದರಲ್ಲಿ ಕೂಡ ಸ್ವಲ್ಪ ಜಾಸ್ತಿ ಆಗತ್ತೆ. ಆಮೇಲೆ ವಾಕ್ ಸ್ಲೋಲಿ ಇನ್ ನೇಚರ್, ಪ್ರಕೃತಿಯಲ್ಲಿ ನಿಧಾನವಾಗಿ ನಡೆಯೋದನ್ನ ಅಭ್ಯಾಸ ಮಾಡು. ಹುಲ್ಲು ಇದ್ರೆ ತುಂಬಾ ಉತ್ತಮ. ಅದರಲ್ಲಿ ನಿಮ್ಗೆ ಕಾಲಿಟ್ಕೊಂಡು ನಡೆಯೋದ್ರಿಂದ ಏನಾಗುತ್ತೆ ಅಂತ ಕೇಳಿದ್ರೆ, ಅದು ಒಂದು ಅಕ್ಯುಪ್ರೆಷರ್ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಿರ್ತಾರೆ ಗೊತ್ತಾ, ಅಕ್ಯುಪಂಚರ್. ಅದರಲ್ಲಿ ಏನ್ ಮಾಡ್ತಾರೆ ಅವರು, ತಗೊಂಡು ಚುಚ್ತಾರೆ ಅದಕ್ಕೆ. ಸುಮ್ಮನೆ ನೀನು ಹುಲ್ ಮೇಲೆ ಹಂಗೆ ನಡ್ಕೊಂಡು ಹೋಗು, ಭೂಮಿಲಿ ಹಂಗೆ ನಡ್ಕೊಂಡು ಹೋಗು. ಅದು ಏನ್ ಮಾಡುತ್ತೆ ಅಂತ ಕೇಳಿದ್ರೆ, ಅಲ್ಲಿರುವಂತ ಒಂದು ಮಣ್ಣು, ಆ ಒಂದಷ್ಟು ಸಣ್ಣ ಸಣ್ಣ ಹಳ್ಳಗಳು, ಅದು ಚುಚ್ಚುತ್ತೆ. ಅದ್ ನೀನ್ ಚುಚ್ಕೊಂಡಿಲ್ಲ, ಅದಕ್ಕೆ ಅಲ್ಲಿ ಚುಚ್ಚಿದ್ರೆ ಇಲ್ಲಿ ಬರುತ್ತೆ ನೋಡಪ್ಪ. ಹೇಗಿರ್ಬೋದು? ಯಾಕಿರ್ಬೋದು? ಯಾಕಂದ್ರೆ ನಾನು ಏನ್ ಹೇಳ್ತಾ ಇದ್ದೀನೋ ಅದನ್ನ ಅಷ್ಟೇ ನೀನ್ ಕೇಳ್ಕೊಂಡು ಹೋದೆ ಅಂತ ಕೇಳಿದ್ರೆ, ನೀನ್ ಕೇಳವನಾದೆ, ನಾನು ಹೇಳವನಾದೆ. ನಿನ್ ತಲೆನೂ ಕೆಲಸ ಮಾಡ್ಬೇಕಲ್ಲ. ನೀನು ತಲೆ ಕೆಳಗಾಗಿ ಬಂದಿದ್ದೀಯ, ಕಾಲು ಮೇಲೆ ಇದೆ. ಕಾಲು ನಿಂದು ಬೇರದು, ಹೌದಾ? ರೂಟ್ ಅದೇ ಕೇತು. ತಲೆ ತೆಳಗಾಗಿದೆಯಲ್ಲ, ನೀನ್ ಪೃಥ್ವಿಗೆ ಬರುವಾಗ ಅದು ರಾಹು, ಅದನ್ನೇ ಪಿತೃ ಅಂತ ಕರೆದಿದ್ದಾರೆ ಇಲ್ಲಿ. ನಿಜವಾದ ಪಿತೃ ರಾಹು. ರಾಹುಗೆ ಡಿಸೈರ್ಸ್ ಇದೆ ಸಿಕ್ಕಾಪಟ್ಟೆ, ವಾಯು ತತ್ವ ಅದು. ಅದು ನಿನ್ನನ್ನು ಏನ್ ಮಾಡ್ತಾ ಇದೆ ಅಂತ ಕೇಳಿದ್ರೆ, ಅದಕ್ಕೆ ಕಾಲ್ ಮುಟ್ಟಿ ನಮಸ್ಕಾರ ಮಾಡೋದು. ಬೇರಿಗೆ ಬೇರಿಗೆ ನಮಸ್ಕಾರ ಮಾಡಿದ್ರೆ ಸಿಗಿರುತ್ತೆ ಅದು. ಅದಕ್ಕೆ ದೊಡ್ಡವ್ರಿಗೆ ಮರ್ಯಾದೆ ಕೊಡು ಅಂತ ಹೇಳಿ ಬೇರಿಗೆ ಒಂದು ನಮಸ್ಕಾರ ಮಾಡಿ ನೋಡು, ಅದರಲ್ಲಿ ಶಕ್ತಿ ಇದೆ. ಯಾರು ಈ ಬೇರಂದ್ರೆ? ಒಂದು ಗುರು, ಒಂದು ಕೇತು, ಎರಡೇ. ಯಾಕಂದ್ರೆ ಲಯದಿಂದ ಕೇತು ಹುಟ್ಟಿರೋದಲ್ಲಿ. ಆ ಕೇತು ಬೇರದು, ಆ ರೂಟು ನೀನ್ ಹಿಂದೆ ಎಲ್ಲವೂ ಅದರಲ್ಲಿ ಇದೆ. ಅವನ ಕಾಲಿಗೆ ನಮಸ್ಕಾರ ಮಾಡಿ ನೋಡು, ಮುಂದೆ ಏನ್ ಮಾಡ್ಬೇಕು ಅವ್ನು ಹೇಳ್ತಾನೆ.
ಯಾಕಂದ್ರೆ ಅವಾಗ ಅವಾಗ ಹೇಳ್ತಿರ್ತಾನೆ, ಅವನೇ ನಿನಗೆ ಶತ್ರು ತರ ಕಾಣಿಸ್ತಾ ಇರ್ತಾನೆ. ಯಾಕಂದ್ರೆ ನಾನೊಂದು ಸಿಗರೇಟ್ ಸೇದಬೇಕು ಅಂದ್ರೆ ಇವನು ಬಿಡಲ್ಲ, ಇವನಿಗೆ ಗೊತ್ತಾದ್ರೆ ಅಲ್ಲ. ಎಣ್ಣೆ ಹೊಡಿಬೇಕಂದ್ರೆ ಬಿಡಲ್ಲ. ಹೌದು, ಆಸೆ ಅದು. ಆದ್ರೆ ಅವನೇನು ಎಣ್ಣೆ ಹೊಡೆದಿರ್ಲಿಲ್ವಾ? ಅವನು ಎಣ್ಣೆ ಹೊಡೆದಿದ್ದಾನೆ. ಸಿಗರೇಟ್ ಸೇದಿರ್ಲಿಲ್ವಾ? ಸೇದಿದ್ದಾನೆ. ವ್ಯಾಪಾರ ಮಾಡ್ಲಿಲ್ವಾ? ಮಾಡಿದ್ದಾನೆ. ಅವನಿಗೆ ಎಲ್ಲ ಡೇಟಾ ಇದೆ ಅವನ. ಅದಕ್ಕೆ ನಾನು ಏನ್ ಮಾಡ್ಲಿ ಅಂತ ಅವ್ನು ಕೇಳಿ ನೋಡು. ಅವ್ನು ಹೇಳ್ತಾನೆ, ಯಾವ್ದು ಬಿಡು ಅಂತಾನೆ ಅದನ್ನ ಬಿಟ್ಟು ನೋಡು. ನೀನ್ ಅವಾಗ ಏನಾದ್ರೂ ಆಗ್ತೀಯ. ಇಲ್ಲಾಂದ್ರೆ ನಿನಗ್ ಬೇಕಾಗಿದ್ದನ್ನ ನೀನ್ ಮಾಡಿದ್ರೆ ಅದ್ ನಿನಗ್ ಸಿಗದೇ ಇದ್ದಾಗ ನೀನ್ ಅವನ ಹತ್ರ ಹೋಗಿರ್ತೀಯ. ನಿನಗೆ ಅಂತ ಹೇಳಿ ಒಂದು ಸಮಯ ಇರುತ್ತೆ. ಆ ಸಮಯವನ್ನು ನೀನ್ ಕಳ್ಕೊಂಡು ಆದ್ಮೇಲೆ ಅದನ್ನ ಮಾಡಕ್ ಆಗಲ್ಲ. ವಯಸ್ಸಾದ್ಮೇಲೆ ಮದುವೆ ಆದಂಗ ಆಗುತ್ತೆ ಕಂಡವ್ರಿಗೋಸ್ಕರ. ವಯಸ್ಸಾದ್ಮೇಲೆ ಮದುವೆ ಆಗೋದು ಕಂಡವ್ರಿಗೋಸ್ಕರನೇ. ಅದು ಏನ್ ಪ್ರಯೋಜನ ಇಲ್ಲ, ಅದರಿಂದ ಏನ್ ಸುಖ ಇದೆ. ಹಾಗಾಗಿ ಇದನ್ನ ಸ್ವಲ್ಪ ಆಲೋಚನೆ ಮಾಡಿ ಮುಂದುವರಿಬೇಕಾಗುತ್ತೆ. ಆಮೇಲೆ ನೆಕ್ಸ್ಟ್, ಲಿಸನ್ ಟು ಕಾಮಿಂಗ್ ಮಂತ್ರ, ಶಾಂತಗೊಳಿಸುವಂತ ಮಂತ್ರ. ತಲೆಯನ್ನ ಯಾವಾಗ್ಲೂ ಏನಂತ ಕೇಳಿದ್ರೆ, ಇದು ಏನೇನೋ ಆಲೋಚನೆಗಳು ಬರ್ತಾ ಇರುತ್ತೆ ಅಲ್ಲಿ. ಆ ತಲೆನ ಶಾಂತಗೊಳಿಸುವಂತ ಒಂದಿಷ್ಟು ಮ್ಯೂಸಿಕ್ಸ್ ಇರ್ತವೆ, ಮೆಡಿಟೇಷನ್ ಮ್ಯೂಸಿಕ್. ಅದು ಇಷ್ಟೇ ಮೆಗಾ ಹರ್ಟ್ಸ್ ಅಲ್ಲಿ ಅಂತ ಕೂಡ ಫಿಕ್ಸ್ ಮಾಡಿರ್ತಾರೆ ಅದನ್ನ ವೈಜ್ಞಾನಿಕವಾಗಿ. ಅದನ್ನ ತಗೊಂಡು ಸುಮ್ಮನೆ ಕೇಳಿಸ್ಕೊಂಡು ಕೂತ್ಕೊಂಡ್ಬಿಡು, ಸುಮ್ಮನೆ ಕೇಳಿಸ್ಕೊಂಡು ಕೂತ್ಕೊಳ್ಳೋದು. ಆಮೇಲೆ ಮನಸ್ಸು ಇದೆಯಲ್ಲ, ತನಗೆಲ್ಲಿ ಬೇಕೋ ಅಲ್ಲಿಗೆ ಹೋಗ್ಬೇಕಂತೆ. ಅದು ಕಂಡಲ್ಲೇ ಡೈವರ್ಟ್ ಆಗ್ಬಾರ್ದು. ಯಾವಾಗ ಅದು ಕಂಡಲ್ಲೇ ಡೈವರ್ಟ್ ಆಗಕ್ಕೆ ಶುರು ಮಾಡುತ್ತೆ, ಏರು ವೈಡ್ ತಾನೇ, ಅದು ಜಾಗ ಸಿಕ್ಕಲ್ಲೆಲ್ಲ ನುಗ್ಗುತ್ತೆ. ಅವಾಗ ಏನಾಗುತ್ತೆ, ಅತಿಯಾದ ತೊಂದರೆಯನ್ನ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಶಾಂತಗೊಳಿಸುವಂತ ಮಂತ್ರವನ್ನ ಅಭ್ಯಾಸ ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಗುತ್ತೆ. ಆಮೇಲೆ ಕೀಪ್ ಸ್ಟೇಬಲ್ ಫ್ರೆಂಡ್ಸ್ ಸರ್ಕಲ್, ಸ್ಥಿರ ಸ್ನೇಹಿತರ ವಲಯ ಅನ್ನತಕ್ಕಂಥ. ಯಾಕೆ ಸ್ಥಿರ ಸ್ನೇಹಿತರ ವಲಯ ಇರಬೇಕು ಅಂತ ಕೇಳಿದ್ರೆ, ನೋಡು ಇಲ್ಲಿ ಈ ತತ್ವನೇ, ಈ ಒಂದು ವಾಯು ತತ್ವದಲ್ಲಿ ಸ್ಥಿರ ಅಂದ್ರೆ ಇದು ಇವನ್ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ಇವನನ್ನ ಮಾತು ಕೇಳ್ಬೇಕು. ಇಲ್ಲಿ ಯಾರಿದ್ದಾರೆ? ರಾಹು, ಸ್ವಾತಿ ನಕ್ಷತ್ರ, ಇವನೇ ದೇವ. ಇವನೇನ್ ಮಾಡ್ತಾನೆ, ಮೆಡಿಟೇಷನ್ ಮಾಡಕ್ ಹಚ್ಚಿಸ್ತಾನೆ 100%. ಈಗೇನ್ ಸ್ಪಿರಿಚುವಲ್ ಮಾಸ್ಟರ್ಸ್ ಇದಾರೆ ಇಲ್ಲೆಲ್ಲ ನೋಡಿ, ಇವಾಗ ಸದ್ಯಕ್ಕೆ ನಡೀತಾ ಇರೋದು ಅವ್ರದೇ. ಯಾಕಂದ್ರೆ ಅವನು ಏಳು ಬೀಳುವಿನಿಂದ ಪ್ರಾರಂಭ ಮಾಡಿರ್ತಾನೆ. ಇಲ್ಲಿ ಇರೋಂತ ಆಸೆ ಇವನಿಗೆ ಸಿಕ್ಕಿಲ್ಲ, ಅದು ಸಿಗ್ತಾ ಇಲ್ಲ. ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾನೆ, ಸಿಗ್ತಾ ಇಲ್ಲ. ಅದಕ್ಕೆ ಮೆಡಿಟೇಷನ್ ಶುರು ಮಾಡಿದ್ದಾನೆ. ಒಂದು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಗ್ತಾ ಇದೆ. ನೆಕ್ಸ್ಟ್ ಪೂರ್ತಿ ಆಗೋದು ಇಲ್ಲಿ. ಯಾಕೆ ಪೂರ್ತಿ ಆಗುತ್ತೆ ಗೊತ್ತಾ? ಶತಭಿಷ ನಕ್ಷತ್ರದಲ್ಲಿ ಅವನು ರಿಸರ್ಚರ್ ಅವನು. ಇವನ್ ರಿಸರ್ಚ್ ಮಾಡ್ತಾ ಇರ್ತಾನೆ, ಸಿಕ್ಕಾಪಟ್ಟೆ ರಿಸರ್ಚ್ ಮಾಡ್ತಾನೆ ಅವನು. ಹಾಗಾಗಿ ಇವನ್ ಏನ್ ಮಾಡಿ ಸಮಸ್ಯೆಗೆ ಸಿಗಾಕೊಂಡು ಏನು ಒಂದು ಫೋರ್ಸ್ ಕ್ರಿಯೇಟ್ ಮಾಡ್ತಾನಲ್ಲಿ, ಅದು ಸ್ಥಿರವಾಗಿ ನಿಲ್ಲುತ್ತೆ. ಅದಕ್ಕೆ ಹೇಳೋದು, ಇವನಿಗೂ ಕನೆಕ್ಷನ್ ಇರ್ಬೇಕು. ಕನೆಕ್ಷನ್ ಇದ್ದಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಇವನ ಆಸೆಗಳೇನಿದೆಯೋ ಇದು ಪಕ್ಕಾ ತೀರುತ್ತೆ. ಒಂದು ಸ್ಥಿರ, ಇನ್ನೊಂದು ಉಭಯ. ಅದು ಎರಡು ಸೇರಿ ಏನಾಗುತ್ತೆ ಅಂತ ಕೇಳಿದ್ರೆ ಜೀವಸೂತ್ರ ಅನ್ನುವಂಥದ್ದಾಗುತ್ತೆ. ಒಂದು ಸ್ಥಿರ, ಮತ್ತೊಂದು ಉಭಯ, ಜೀವಸೂತ್ರ. ಮುಂದೆ ಸಬ್ಜೆಕ್ಟ್ ಬರುತ್ತೆ, ಅದನ್ನ ಹೇಳ್ತೀನಿ. ಇವೆರಡು ಸೇರಿ ಕೆಲಸ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಇರುತ್ತೆ. ಯಾರು ಸ್ಥಿರವಾದ ಫ್ರೆಂಡ್ಸ್ ಇರ್ತಾರ, ಇವತ್ತು ನೀನು ನನಗೇನೋ ಕೊಟ್ಟಿದೀಯಾ, ನಾಳೆ ಅವನು ಅದನ್ನ ನಿನಗೆ ರಿಟರ್ನ್ ಕೊಡ್ಬೇಕು ಅವನು. ಅವಾಗ ಏನಾಗುತ್ತೆ ಅಂತ ಕೇಳಿದ್ರೆ, ನಿನ್ನ ಆಸೆಗಳಿಗೆ ಒಂದು ವ್ಯವಸ್ಥಿತವಾಗಿ ಮಾಡಬಹುದಲ್ಲ ನೀನು. ಇಂಥವ್ರು ಒಂದು 4 ಜನ ಸೇರ್ಕೊಂಡ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ಒಂದು ಒಳ್ಳೆ ರೆಸಾರ್ಟೇ ನೀವು ಕಟ್ಕೋಬಹುದಲ್ಲ. ಗ್ರೂಪ್ ಬಿಲ್ಡ್ ಮಾಡಬಹುದು, ರೆಸಾರ್ಟೇ ಕಟ್ಕೊಂಡ್ಬಿಡ್ಬೋದು ನೀನು. ಮತ್ ನಿಮ್ಮಂತವ್ರಿಗೆಲ್ಲ ಒಳ್ಳೆ ವ್ಯವಸ್ಥೆ ಮಾಡಬಹುದು. ಯಾವಾಗ ನೀನು ಅದನ್ನ ಸರಿಯಾದ ವ್ಯವಸ್ಥೆ ಇಲ್ಲದೆ ಓಡಾಡಕ್ ಶುರು ಮಾಡ್ತೀಯ, ನೀನ್ ಕಂಡವ್ರಿಗೆ ದುಡ್ಡು ಕೊಟ್ಟಾಯ್ತು, ನಿನ್ನ ಹತ್ರ ಬರೋ ದುಡ್ಡು ಇಲ್ಲಿರೋದನ್ನೆಲ್ಲ ಹಾಳು ಮಾಡಿದೆ ನೀನು ಅಂತ ಕೇಳಿದ್ರೆ ನೀನ್ ಏನಾದ್ರು ಡೆವಲಪ್ ಮಾಡಕ್ಕಾಗತ್ತ? ಆಗಲ್ಲ. ಹಾಗಾಗಿ ಈ 15 ಏನು ರೆಮಿಡೀಸ್ ಅನ್ನೋವಂಥವು ಇದಾವ, ಇದನ್ನ ಯೂಸ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಈ ವಾಯು ತತ್ವದಲ್ಲಿರುವಂತಹ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಬಹುದು ಅನ್ನುವಂಥ ವಿಚಾರವನ್ನ ಹೇಳ್ತಾ, ಇನ್ನ ನಾಳಿನ ಪಾಠದಲ್ಲಿ ವಾಯು ತತ್ವ ಕಡಿಮೆ ಆದ್ರೆ ಏನಾಗುತ್ತೆ ಮತ್ತೆ ಅದಕ್ಕೆ ಏನೆಲ್ಲ ರೆಮಿಡೀಸ್ ಮಾಡ್ಕೋಬಹುದು ಅನ್ನುವಂಥ ವಿಚಾರವನ್ನ ನಾಳಿನ ಪಾಠದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇವತ್ತಿನ ಪಾಠನ ಮುಗಿಸುವಂತ ಸಮಯ ಆಗಿದೆ. ನಾನು ಹೇಳ್ಕೊಡ್ತಾ ಇರುವಂತ ಮಾಹಿತಿ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.